ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗೋಮಾತೆಯ ಹೆಸರಿನಲ್ಲಿ ಭವ್ಯ ಭಜನೆಯನ್ನ ಆಯೋಜಿಸಲಾಗಿತ್ತು. ಭಜನಾ ಗಾಯನದಲ್ಲಿ ಜನರು ಕುಣಿದು ಕುಪ್ಪಳಿಸಿದ್ದಾರೆ. ಗೋ ರಕ್ಷಣೆಗೆ ವಿನೂತನ ಜಾಗೃತಿ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿರುವಂಥದ್ದು. ಬೇಗೂರು ಸಮೀಪದ ಶ್ರೀ ಕೃಷ್ಣ ಗೋಶಾಲೆಯಲ್ಲಿ ಈ ರೀತಿಯಾಗಿ ಭಜನೆಯನ್ನ ನಡೆಸಲಾಗಿದೆ. ಎಂಎಲ್ಎ ಎಂ ಕೃಷ್ಣಪ್ಪ ಹಾಗೂ ಆನಂದ್ ಗುರೂಜಿ ಈ ಒಂದು ಭಜನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಎಸೆಯಬೇಡಿ ಅಂತ ಹೇಳಿ ಕೃಷ್ಣಪ್ಪ ಅವರು ಮನವಿ ಮಾಡಿರುವಂಥದ್ದು. ಇದೇ ವೇಳೆ ನೂತನ ಗೋಶಾಲೆ ಶಂಕುಸ್ಥಾಪನೆ ಕಾರ್ಯ ಕೂಡ ನಡೆದಿರುವಂಥದ್ದು. ಗೋಶಾಲಾ ಭಜನಾ ಗಾಯನದಲ್ಲಿ ಜನರೆಲ್ಲರೂ ಕೂಡ ಕುಣಿದು ಕುಪ್ಪಳಿಸಿದ್ದಾರೆ. ಇಲ್ಲಿ ವಿನೂತನವಾಗಿ ಜಾಗೃತಿ ಅಭಿಯಾನವನ್ನ ನಡೆಸಲಾಗಿರುವಂಥದ್ದು. ಗೋ ರಕ್ಷಣೆಗೆ ಅಂತ ಹೇಳಿ ಈ ಒಂದು ವಿನೂತನ ರೀತಿಯ ಜಾಗೃತಿ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ಗೋಮಾತೆಯ ಹೆಸರಿನಲ್ಲಿ ಈ ಒಂದು ಭವ್ಯ ಭಜನೆ ನಡೆದಿದೆ. ಗೆಳೆಯ ನಮ್ಮ ಪಕ್ಷದ ಮುಖಂಡರಂಥ ಕೃಷ್ಣಾರೆಡ್ಡಿಯವರು ಕೃಷ್ಣ ಗೋಶಾಲೆಯನ್ನು ಮಾಡಿ ಗೋ ರಕ್ಷಣೆಯ ಜೊತೆಯಲ್ಲಿ ಗೋಗಳನ್ನು ಚೆನ್ನಾಗಿ ಸಾಕಿ ದೇಶೀಯ ತುಪ್ಪವನ್ನು ಎಲ್ಲರಿಗೂ ಕೊಡುವಂಥದ್ದು, ಹಾಲನ್ನು ಕೊಡುವಂಥದ್ದು ಭಾಳ ಉತ್ತಮವಾಗಿ ಗೋಶಾಲೆಯನ್ನು ನಡೆಸ್ತಿದ್ದಾರೆ. ಇದೇ ರೀತಿ ಎಲ್ಲರೂ ನಮ್ಮ ಜನಗಳಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಏನೇ ಮಾಡಿ ರಸ್ತೆಯಲ್ಲಿ ಪ್ಲಾಸ್ಟಿಕ್ ಪೇಪರನ್ನು ಬಿಸಾಕಬೇಡಿ. ಹಣ್ಣು ಹಂಪಲುಗಳನ್ನು ಪ್ಲಾಸ್ಟಿಕ್ ಪೇಪರಲ್ಲಿ ಬಿಸಾಕಿದಾಗ ಅದು ಹಸು ತಿನ್ಬಿಡುತ್ತೆ. ಅದರಿಂದ ಪ್ಲಾಸ್ಟಿಕ್ ಮುಕ್ತ ಮಾಡಿ ಹಸುಗಳನ್ನು ಗೋಗಳನ್ನು ಕಾಪಾಡಿ ಅಂತ ಅದು ಕೈ ಮುಗಿದು ಕೇಳ್ಬೋದು. ಶಾಸಕರ ಮಾರ್ಗದರ್ಶನದಂತೆ ನಾವು 13 ವರ್ಷದಿಂದ ಗೋಶಾಲಾ ರಿಜಿಸ್ಟ್ರೇಷನ್ ಮಾಡಿಸಿ ಈಗ 516 ಹಸುಗಳಿದೆ ಉಳಿಸಿದ್ದೀವಿ. ಅದರಲ್ಲಿ ಕಸಾಯಖಾನೆಗೆ ಹೋಗಿರೋಂಥದ್ದೇ ಒಂದು 300 ಹಸುಗಳು ಉಳಿದಿದೆ. ಈಗ ಹೊಸದಾಗಿ ಗೋಶಾಲೆ ಬಂದು ಈಗ ಒಂದು 15,000 ಅಡಿ ವಿಸ್ತೀರ್ಣದಲ್ಲಿ ಗ್ರೌಂಡ್ ಪ್ಲಸ್ 4 ಫ್ಲೋರು ಭಾರತದಲ್ಲೇ ಒಂದು ಮಾಡಲಾಗಿರಬೇಕು ಅನ್ನೋ ಥರ ಮಾಡ್ತಾಯಿದ್ದೀವಿ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಇರುತ್ತೆ, ಫಸ್ಟ್ ಫ್ಲೋರಲ್ಲಿ ಹಸುಗಳಿರುತ್ತೆ, ಸೆಕೆಂಡ್ ಫ್ಲೋರಲ್ಲಿ ಹಸುಗಳಿಗೆ ಹುಲ್ಲು ಮತ್ತು ಬೂಸ, 3ನೇ ಫ್ಲೋರಲ್ಲಿ ಪಂಚಗವ್ಯ ಚಿಕಿತ್ಸೆ ಮತ್ತು ಬಂದವರು ಉಳ್ಕೊಳ್ಳಿಕ್ಕೆ ಒಂದು 20 ಸುಸಜ್ಜಿತವಾದಂಥ ಮನೆ ಅವ್ರಿಗೆ ರೂಮ್ಗಳು ಮತ್ತು ಅದರಲ್ಲಿ ಅಡುಗೆ ಮನೆ ಸಹ ಬರುತ್ತೆ, ಉಚಿತ ಅನ್ನದಾನ ಇರುತ್ತೆ. 4ನೇ ಫ್ಲೋರಲ್ಲಿ ಭಜನೆ ಮಂದಿರ ಬರುತ್ತೆ 15,000 ಅಡಿ, ಅದ್ರ ಮೇಲೆ 2 ದೇವಸ್ಥಾನಗಳು ಬರುತ್ತೆ. ಈ ರೀತಿ ಒಂದು ಸುಸಜ್ಜಿತವಾದ ಪ್ಲ್ಯಾನ್ ಮಾಡಿದ್ದೀವಿ. ಒಂದು 5 ಕೋಟಿ ರೂಪಾಯಿ ಇದಕ್ಕೆ ಆಗ್ತಾಯಿದೆ. ನಮ್ಮ ಶಾಸಕರ ಸಹಕಾರದಿಂದ ಇದೆಲ್ಲ ನಾವು ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರು ಗೋಪ್ರೇಮಿಗಳಿಗೆ ಇದಕ್ಕೆ ಸಹಕಾರ ಕೊಟ್ಟವ್ರಿಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು. ನಮ್ಮ ಶ್ರೀಕೃಷ್ಣ 15,000 ಅಡಿ ಅಲ್ಲಿ ಎಷ್ಟು ಗೋವುಗಳನ್ನು ಅಲ್ಲಿ ಇರಿಸಬಹುದು? ಅದರಲ್ಲಿ ಈಗ 100 ಹಸು ಉಳಿಸ್ಬೋದು. 100 ಹಸುಗಳು. ಈಗ ನಿಮ್ಮ ಹತ್ರ ಯಾವ್ಯಾವ ತಳಿ ಇದೆ?